ನಮಸ್ಕಾರ, ನಾನು ಶಿವಕುಮಾರ್. ಸೊ ಎಲ್ ಬಿ ಎ ಕ್ವಶನ್ಸ್ ಓಕೆ 37ವರೆಗೂ ಕಂಪ್ಲೀಟ್ ಮಾಡಿದ್ವಿ ಪ್ರೀವಿಯಸ್ ಸೆಷನಲ್ಲಿ. ಸೊ ಎಲ್ ಬಿ ಎ ಚಾಪ್ಟರ್ 4 ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಓಕೆ, ಕ್ವೆಶನ್ ನೋಡೋಣ. 38 ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. Okay, so find the discriminant of the quadratic equation x square plus 4x plus 4 equal to 0 and write the nature of the roots. Okay, so nature of the roots ಪ್ರತಿ ಸಲನೂ ಇದು ಚೆಕ್ ಮಾಡ್ತಾ ಇದ್ದೀವಿ. ಬಿ ಸ್ಕ್ವೇರ್ ಮೈನಸ್ 4ac ಇದು ಗ್ರೇಟರ್ ದೆನ್ 0 ಇದ್ದಾಗ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್. ಓಕೆ, ಡಿಸ್ಟಿಂಕ್ಟ್ ರೂಟ್ಸ್ ಡಿಸ್ಟಿಂಕ್ಟ್ ಆಗಿರುತ್ತೆ, ಅಂದರೆ ಭಿನ್ನವಾಗಿರುತ್ತೆ. ಎರಡು ಬೇರೆ ಬೇರೆ ರೂಟ್ಸ್. ಲಾಸ್ಟ್ ಇದರಲ್ಲಿ ನಾವು ನೋಡಿದ್ವಿ 3 ಪ್ಲಸ್ ರೂಟ್ 3/2, ಆಮೇಲೆ 3 ಮೈನಸ್ ರೂಟ್ 3/2. ಇದೆರಡು ಬೇರೆ ಬೇರೆ. ಪ್ಲಸ್ ಸಿಂಬಲ್ ಚೇಂಜ್ ಆದ ತಕ್ಷಣ ಇದರದ್ದು ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಸೊ ಡಿಸ್ಟಿಂಕ್ಟ್ ರೂಟ್ಸ್ ಅಂದರೆ ಭಿನ್ನವಾದ ಮೂಲಗಳು. ಸೊ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಇದೊಂದು ಕಂಡೀಷನ್ ಇದೆ, ಈಕ್ವಲ್ ಟು 0. ಈ ಟೈಮಲ್ಲಿ ರೂಟ್ಸ್ ರಿಯಲ್ ಆಗಿರುತ್ತೆ ಆ್ಯಂಡ್ ಈಕ್ವಲ್ ರೂಟ್ಸ್ ಇರುತ್ತೆ, ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಸೊ ಥರ್ಡ್ ಕಂಡೀಷನ್ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಬಟ್ ಲೆಸ್ ದೆನ್ 0. ಇಲ್ಲಿ ಗ್ರೇಟರ್ ದೆನ್ 0, ಇದು ಈಕ್ವಲ್ ಟು 0 ಆ್ಯಂಡ್ ಲೆಸ್ ದೆನ್ 0. ಇಲ್ಲಿ ನೋ ರಿಯಲ್ ರೂಟ್ಸ್. ಕ್ಲಿಯರ್? ನೋ ರಿಯಲ್ ರೂಟ್ಸ್. ಚೆಕ್ ಮಾಡೋಣ ಈಗ. ಡೆಲ್ಟಾ ಫಸ್ಟ್ ಎ ವ್ಯಾಲ್ಯೂ ಈಕ್ವಲ್ ಟು 1. ಓಕೆ, ಬಿ ವ್ಯಾಲ್ಯೂ 4, ಸಿ ವ್ಯಾಲ್ಯೂ ಕೋಫಿಷಿಯನ್ಸ್ ಬರ್ಕೊಳ್ತಾ ಇದೀವಿ. ಇದ್ರ ಪಕ್ಕದಲ್ಲಿ ಏನಿಲ್ಲ 1, ಇದು 4, ಕಾನ್ಸ್ಟೆಂಟ್ ವ್ಯಾಲ್ಯೂ 4. ಸೊ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇದರದ ಆನ್ಸರ್ ಪ್ರಕಾರ ನಾವು ಈ 3 ಕ್ಯಾಟಗರಿಯಿಂದ ಯಾವ್ದಾರ ಒಂದು ಚೂಸ್ ಮಾಡಬೇಕು. ಸೊ ಬಿ ಸ್ಕ್ವೇರ್ ಎಷ್ಟಿದೆ 4 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು ಸಿ ವ್ಯಾಲ್ಯೂ 4. ಓಕೆ, ಸೊ 4 ಸ್ಕ್ವೇರ್ 60 ಮೈನಸ್ 4 1s 4, 4 4s 16. ಇದು ವ್ಯಾಲ್ಯೂ ಈಕ್ವಲ್ ಟು 0. ಹಂಗಂದ್ರೆ ರೂಟ್ಸ್ ಇಲ್ಲಿದೆ, ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್, ಈ ಕಂಡೀಷನ್. ಸೊ ನೇಚರ್ ಆಫ್ ದ ರೂಟ್ಸ್, ಓಕೆ, ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಕ್ಲಿಯರ್? ಸೊ ಒನ್ಸ್ ನಾವು ಚೆಕ್ ಮಾಡ್ಕೊಳ್ಳೋಣ. ಈ ಎಕ್ಸ್ ಸ್ಕ್ವೇರ್ ಓಕೆ ಪ್ಲಸ್ 4x ಪ್ಲಸ್ 4 ಈಕ್ವಲ್ ಟು 0. ಸೊ ಎಕ್ಸ್ ವ್ಯಾಲ್ಯೂ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac. ಸೊ ಇದಂತೂ ಪ್ರೀವಿಯಸ್ ಕೇಸ್ನಲ್ಲಿ ಈ ಪಾರ್ಟ್ 0 ಬಂದಿದೆ. ಸೊ ಡೈರೆಕ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 2a. ಸೊ ಮೈನಸ್ ಬಿ ವ್ಯಾಲ್ಯೂ ಇಸ್ 4 ಮೈನಸ್ 4 ಪ್ಲಸ್ ಆರ್ ಮೈನಸ್ ಇದಂತೂ 0 ಬಂದಿದೆ. ಸೊ ಇದನ್ನು ಇಲ್ಲೇ ಡ್ರಾಪ್ ಮಾಡೋಣ. 0 ಅಪಾನ್ 2a, 2 ಇಂಟು 1. ಓಕೆ, ಸೊ ಆನ್ಸರ್ ಒಂದೇ ಒಂದು ಬರುತ್ತೆ. ಮೈನಸ್ 4 ಅಪಾನ್ 2 1s 2 2s. ಆನ್ಸರ್ ಮೈನಸ್ 2 ಮಾತ್ರ. ಎರಡು ಕೇಸಲ್ಲಿ ಎಕ್ಸ್ ವ್ಯಾಲ್ಯೂ ಮೈನಸ್ 2ನೇ ಬರುತ್ತೆ, ಯಾಕಂದರೆ ಪ್ಲಸ್ 0 ಮೈನಸ್ 0 ಏನೂ ಡಿಫ್ರೆನ್ಸ್ ಮಾಡಲ್ಲ. ಸೊ ಆನ್ಸರ್ ಎಕ್ಸ್ ಈಕ್ವಲ್ ಟು ಮೈನಸ್ 2. ಆ್ಯಕ್ಚುಲಿ ಇದು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ದು ಫಾರ್ಮುಲಾ. ಓಕೆ, ಸೊ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 2x. ಓಕೆ, ಇದು ಕಂಪ್ಲೀಟ್ ಆಯಿತು. 2 ಇಂಟು ಎಕ್ಸ್ ಪ್ಲಸ್ 2x, 2 2s. ಕ್ಲಿಯರಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಎಕ್ಸ್ ಪ್ಲಸ್ 2ದು ಹೋಲ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಕ್ವಲ್ ಟು ಮೈನಸ್ 2. ಥ್ಯಾಂಕ್ ಯು.